ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇವತ್ತಿನ ತರಗತಿಯಲ್ಲಿ ನಾವು KSEEB ಮಾಡಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಕಳೆದ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಸನ್ನ ನೋಡಿ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ತ್ರಿಭುಜ ABC ಯಲ್ಲಿ AB by AC is equal to BD by CD ಆಗಿದೆ ಮತ್ತು B ಕೋನ is equal to 70 ಡಿಗ್ರಿ ಹಾಗೂ C ಕೋನ is equal to 50 ಡಿಗ್ರಿ ಆದಾಗ ಕೋನ BAD ಕೋನ ಅಳತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ ದ ಟ್ರಯಾಂಗಲ್ ABC ಇಟ್ ಈಸ್ ಗಿವನ್ ದಟ್ AB by AC is equal to BD by CD if angle B is 70 degree, angle C is 50 degree, then BAD is ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. AB by AC BD by CD ನೋಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಕೊಟ್ಟಿರಬಹುದು ಅಥವಾ ರೇಷಿಯೋಸ್ ಕೊಟ್ಟಿರಬಹುದು ಅಂತ ಹೇಳಿ. ಇಲ್ಲಿ ನೋಡಿ, ಅಷ್ಟು ನೋಡೋದು ಬೇಡ, ಜಸ್ಟ್ ಇದನ್ನ ಅಬ್ಸರ್ವ್ ಮಾಡಿ. ನಾವು 8ನೇ ತರಗತಿಯಲ್ಲೇ ಕಲ್ತಿದ್ದೀವಿ ಸಮ್ ಆಫ್ ದ ಇಂಟರ್ನಲ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ಹೇಳಿ. ಅಂದ್ರೆ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಇಲ್ಲಿ ಒಂದು ಕೋನ ಇಲ್ಲೊಂದು ಕೋನ, ಮೂರು ಸೇರಿಸಿದ್ರೆ ನಮಗೆ 180 ಡಿಗ್ರಿ ಆಗಬೇಕು. 70 + 50 120, 120ಗೆ 60 ಸೇರಿಸಿದ್ರೆ ನನಗೆ 180 ಆಗುತ್ತೆ. ಇಲ್ಲಿ ನನಗೆ ಕೇಳಿರೋದು BAD ಮಾತ್ರ, ಅಂದರೆ ಇದ್ರ ಅರ್ಧ ಕೇಳಿದರೆ. ಅರ್ಧ ಅಂತ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ AB by AC BD by BC ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಟೋಟಲ್ 60 ಆದರೆ ಒಂದು ಸೈಡ್ 30, ಒಂದು ಸೈಡ್ 30 ಆಗುತ್ತೆ. ಹಾಗಾಗಿ 30 ಡಿಗ್ರಿ ಎಲ್ಲಿದೆ ನೋಡಿ, ಆಪ್ಷನ್ ಎ ಅಲ್ಲಿದೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ 30 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮಾಂತರ ತ್ರಿಭುಜ DEF ಮತ್ತು ಕೋನ ABC ಈಸ್ ಈಕ್ವಲ್ ಟು ಕೋನ DEF ಈಸ್ ಈಕ್ವಲ್ ಟು 60 ಡಿಗ್ರಿ ಆದಾಗ ಎಸಿಯ ಉದ್ದವು ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ABC ಇಸ್ ಸಿಮಿಲರ್ ಟು ಟ್ರಯಾಂಗಲ್ DEF ಆ್ಯಂಡ್ ಆಂಗಲ್ ABC ಈಸ್ ಈಕ್ವಲ್ ಟು ಆಂಗಲ್ DEF ಈಸ್ ಈಕ್ವಲ್ ಟು 60 ಡಿಗ್ರಿ. ದೆನ್ ದ ಲೆಂತ್ ಆಫ್ AC ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನನಗೊಂದು ಥಿಯರಮ್ ಗೊತ್ತಿದೆ, AB ಡಿವೈಡೆಡ್ ಬೈ DE is equal to AC ಡಿವೈಡೆಡ್ ಬೈ DF ಅಂತ ಹೇಳಿ ಈ ಥಿಯರಮ್ ಗೊತ್ತಿದೆ. ಇದನ್ನ ನಾವು ಸಬ್ಸ್ಟಿಟ್ಯೂಷನ್ ಮಾಡಿ ಆರಾಮಾಗಿ ಕಂಡುಹಿಡಿಯಬಹುದು. ನನಗೆ AC ಬೇಕು, AC ಒಂದು ಕಡೆ ಇಟ್ಕೊಂಡು ಎಲ್ಲವೂ ಕೂಡ ಒಂದು ಸೈಡ್ ಕಳಿಸಿ. AC ಇಲ್ಲಾಂದರೆ ಫಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾದರೂ ಕಳಿಸ್ಬೋದು ನೀವು. AC ಈಸ್ ಈಕ್ವಲ್ ಟು AB ಬೈ DE ಹಾಗೆ ಇರುತ್ತೆ. ಇದು ಡಿವೈಡಲ್ಲಿರೋದು ಆ ಕಡೆ ಹೋದರೆ DF ಮಲ್ಟಿಪ್ಲಿಕೇಶನಿಗೆ ಆಗುತ್ತೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. AB ಏನಿದೆ ಇಲ್ಲಿ 4.8 ಇದೆ, DE ಏನಿದೆ 2.4 ಇಂಟು DF ಈಸ್ 1.3 ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಒಂದಿದೆ, ಒಂದು ಬಿಟ್ ಪಾಯಿಂಟ್ ಒಂದು ಅಂದರೆ ಒಂದು ಡಿಜಿಟ್ ರೈಟ್ ಸೈಡ್ ಇದೆ, 1 ಡಿಜಿಟ್ ಬಿಟ್ಟಿ ಪಾಯಿಂಟ್ ಇದೆ, 1 ಡಿಜಿಟ್ ಬಿಟ್ಟಿ ಪಾಯಿಂಟ್ ಇದೆ. ಹಾಗಾಗಿ ಪಾಯಿಂಟ್ಸನ್ನ ರಿಮೂವ್ ಮಾಡಿದೆ. 24 1s 24 2s, ಇಲ್ಲಿ 2 3s 6, 2 1s 2, ಒಂದು ಬಿಟ್ ಪಾಯಿಂಟ್ ಇದೆ, 2.6 ಸೆಂಟಿಮೀಟರ್ ಆಯಿತು. ಆಪ್ಷನ್ ಎಲ್ಲಿದೆ? ಬಿ ಯಲ್ಲಿದೆ. ಇದನ್ನು ಇನ್ನೂ ಈಸಿಯಾಗಿ ಮಾಡಬಹುದು. ಹೇಗಂದರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಜಸ್ಟ್ ನೀವು. ಇಲ್ಲಿ ಎಷ್ಟಿದೆ? 2.4 ಇದೆ. ಇಲ್ಲಿ ಬರೋ ತನಕ ಡಬಲ್ ಆಗಿದೆ, 4.8 ಇದೆ. ಇಲ್ಲಿ 3 ಇದೆ, ಇಲ್ಲಿ ಬರೋ ತನಕ ಏನಾಗಿದೆ? ಡಬಲ್ ಆಗಿದೆ, 6 ಆಗಿದೆ. ಇಲ್ಲಿ 1.3 ಇದೆ, ಇಲ್ಲಿ ಬರಬೇಕಾದ್ರೆ ಏನಾಗಬೇಕು? ಡಬಲ್ ಆಗಬೇಕು. ಇದು 1 ಡಬಲ್ 2 3 ಡಬಲ್ 6, ಒಂದು ಬಿಟ್ ಪಾಯಿಂಟ್ ಇದೆ, 2.6 ದ ಆಪ್ಷನ್ ಬಿ. therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next question number 28. In the triangle ABC, DE is parallel to BC. If AB is to AD is equal to 5:3, then area of triangle ABC is to area of triangle ADE is ಅಂತ ಹೇಳಿ ಕೊಟ್ಟಿದ್ದಾರೆ. ತ್ರಿಭುಜ ABC ಯಲ್ಲಿ DE ಸಮಾಂತರ BC ಮತ್ತು AB
ಅನುಪಾತ AD ಇಸ್ ಈಕ್ವಲ್ ಟು 5:3 ಆದರೆ ತ್ರಿಭುಜ ABC ವಿಸ್ತೀರ್ಣ ಅನುಪಾತ ತ್ರಿಭುಜ ADE ವಿಸ್ತೀರ್ಣ ಒಂದರಲ್ಲಿ ಕೊಟ್ಟಿದ್ದಾರೆ. ನಾವು ಥಿಯರಮ್ ಒಂದು ಕಲ್ತಿದ್ದೀವಿ. ಏರಿಯಾ ಇಲ್ಲಿ ನೋಡಿ ಕೊಟ್ಟಿರೋ ಪ್ರಶ್ನೆ ನೋಡ್ಕೊಳ್ಳಿ. ABC ಒಂದು ತ್ರಿಭುಜದಲ್ಲಿ ಅಂದ್ರೆ ಟ್ರ್ಯಾಂಗಲ್ ಅಲ್ಲಿ DE ಮತ್ತೆ BC ಎರಡು ಕೂಡ ಪ್ಯಾರಲಲ್ ಆಗಿದ್ದಾವೆ. ನನಗೆ ಕೇಳಿರೋದೇನು AB ಡಿವೈಡೆಡ್ ಬೈ AD ಏನಾಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿದೆ. ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ADE AB ಸ್ಕ್ವೇರ್ ಬೈ AD ಸ್ಕ್ವೇರ್ ಆಗುತ್ತೆ. AB ಕೊಟ್ಟಿದ್ದಾರೆ. AB ಅಂತಂದ್ರೆ 5 ಡಿವೈಡೆಡ್ ಬೈ AD ಕೊಟ್ಟಿದ್ದಾರೆ 3 ಸ್ಕ್ವೇರ್ ಮಾಡಿ 5 5s are 25 5 5 25 3 3s are 9 it becomes 25:9. ಆಪ್ಷನ್ ಚೆಕ್ ಮಾಡಿ. ಆಪ್ಷನ್ ಡಿ ಅಲ್ಲಿದೆ. therefore for this question option D is right answer. Next question. Question number 29. In the given figure, angle ABC is equal to 90 degree. BD is perpendicular to AC. If AB is equal to 6 centimeter, BC is equal to 8 centimeter, CA is equal to 10 centimeter, then the length of AD is ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ABC is equal to 90 ಡಿಗ್ರಿ, BD ಎಂಬ ಕೋನ AC ಆಗಿದ್ರೆ AB is equal to 6 ಸೆಂಟಿಮೀಟರ್, BC is equal to 8 ಸೆಂಟಿಮೀಟರ್ ಮತ್ತು CA is equal to 10 ಸೆಂಟಿಮೀಟರ್ ಆದಾಗ AD ಯ ಉದ್ದವು ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಿ ಸಿಂಪಲ್ ಆಗಿದೆ ಡಯಾಗ್ರಾಮ್ ನೋಡಿ. ABBC AC ಟ್ರಯಾಂಗಲ್ ಅಲ್ಲಿ ಆಂಗಲ್ B 90 ಡಿಗ್ರಿ ಇದೆ, AB 6 ಸೆಂಟಿಮೀಟರ್ ಇದೆ, BC 8 ಸೆಂಟಿಮೀಟರ್ ಇದೆ, AC ಇಲ್ಲಿಂದ ಇಲ್ಲಿ ತನಕ 10 ಸೆಂಟಿಮೀಟರ್ ಇದೆ. AD ನಾವು ಕಂಡುಹಿಡಿಬೇಕು. ನಾವು ಪೈಥಾಗರಸ್ ಪ್ರಮೇಯ ಅಂದ್ರೆ ಪೈಥಾಗರಸ್ ಥಿಯರಮ್ ಮಾಡಬೇಕಾದ್ರೆ ಏನು ಕಲ್ತಿದ್ದೀವಿ, ಒಂದು ಈಕ್ವೇಶನ್ 1 ಈಕ್ವೇಶನ್ 2 ಬರೀತಿದ್ರಲ್ಲ ಅದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. AB ಸ್ಕ್ವೇರ್ ಇಸ್ ಈಕ್ವಲ್ ಟು AD ಇಂಟು AC ಹೌದಲ್ವಾ? ಎಸ್ ಸರ್, ಇದು ಬರ್ದಿದ್ದೀವಿ. ಇದನ್ನ ಯೂಸ್ ಮಾಡಿಕೊಂಡು ಕಂಡುಹಿಡಿಯಬಹುದು. ನಮಗೆ ಬೇಕಾಗಿದೆ AD ಮಾತ್ರ ಆ ಕಡೆ ಇಟ್ಕೊಳ್ಳಿ. AB ಸ್ಕ್ವೇರ್ ಡಿವೈಡೆಡ್ ಬೈ AC ಇಸ್ ಈಕ್ವಲ್ ಟು AD ಆಗುತ್ತೆ. AB ಎಷ್ಟಿದೆ ಇಲ್ಲಿ 6 ಇದೆ. 6 ಸ್ಕ್ವೇರ್ ಡಿವೈಡೆಡ್ ಬೈ 10 is equal to AD. 6 ಸ್ಕ್ವೇರ್ ಅಂದರೆ 6 6 36 ಡಿವೈಡೆಡ್ ಬೈ 10 is equal to AD. ಡಿವೈಡ್ ಮಾಡೋದು ಗೊತ್ತು, ಡಿನಾಮಿನೇಟರ್ ಅಲ್ಲಿ 0 ಬಂದಿದೆ ಅಂತ ಅಂದರೆ ನಾವು ರೈಟ್ ಸೈಡಿಂದ ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಇಡ್ತೀವಿ. ಇಟ್ ಬಿಕಮ್ಸ್ 3.6. AD is equal to 3.6 ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಚೆಕ್ ಮಾಡಿ. ಆಪ್ಷನ್ ಬಿ ಅಲ್ಲಿದೆ. therefore for this question option B is the right answer. Next question. ಪ್ರಶ್ನೆ ಸಂಖ್ಯೆ 30. ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಯನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ದ ಸೈಡ್ಸ್ ಆಫ್ ಸಮ್ ಟ್ರಯಾಂಗಲ್ಸ್ ಆರ್ ಗಿವನ್ ಬಿಲೋ. ಐಡೆಂಟಿಫೈ ವಿಚ್ ಡಸ್ ನಾಟ್ ಫಾರ್ಮ್ ಎ ರೈಟ್ ಟ್ರಯಾಂಗಲ್ ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ ಅಂದ್ರೆ ಮೂರು ಸೈಡ್ ಅಪ್ಲೈ ಮಾಡಿದಾಗ ರೈಟ್ ಆಂಗಲ್ ಟ್ರಯಾಂಗಲ್ ಆಗಬೇಕು. ಹಾಗಾದ್ರೆ ಇದರ 3 ಆಪ್ಷನ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ, ಒಂದು ಮಾತ್ರ ಆಗಲ್ಲ. ಯಾವುದು ಅಂತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಾವು ಟ್ರೆಡಿಷನಲ್ ಮೆಥಡ್ ಮಾಡ್ತೀವಿ ಅಂತಂದ್ರೆ ನಮಗೆ ಪೈಥಾಗರಸ್ ಥಿಯರಮ್ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಇದು ABC ಅಂತ ಅನ್ಕೊಂಡ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಬೇಕು. 5 ಹಾಕಿದ್ನ ನಾನು ಇದರಲ್ಲಿ ಗ್ರೇಟೆಸ್ಟ್ ಯಾವ್ದು ನಂಬರ್ ಇರುತ್ತೆ ಅದು ಹೈಪೋಟೆನ್ಯೂಸ್ ಆಗಿರುತ್ತೆ. 13 ಸ್ಕ್ವೇರ್ 169 ಹಾಕಿದೆ ನಾನು ಇಸ್ ಈಕ್ವಲ್ ಟು AB ಸ್ಕ್ವೇರ್ ಅಂದರೆ 5 5 25 ಪ್ಲಸ್ BC ಸ್ಕ್ವೇರ್ 12 144. 144 ಮತ್ತೆ 125 ಮಾಡಿದ್ರೆ 169 ಬಂತು. ಇಲ್ಲೂ ಕೂಡ 169 ಬಂತು. ಇದು ನಮ್ಮ ರೈಟ್ ಆಂಗಲ್ ಟ್ರಯಾಂಗಲ್ ಆಯಿತು. ಇದು ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ನಾವು ಕಂಡುಹಿಡಿತಾ ಹೋಗ್ಬೋದು. ಇಲ್ಲ ನಮಗೆ ನೇರವಾಗಿ ಟ್ರಿಪ್ಲೆಟ್ಸ್ ಗೊತ್ತಿದ್ದಾವೆ ಅಂತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ 5 12 13 ಇದು ಪೈಥಾಗರನ್ ಟ್ರಿಪ್ಲೆಟ್ಸ್. 8 15 17 ಇದು ಪೈಥಾಗರಸ್ ಟ್ರಿಪ್ಲೆಟ್. 7 24 25 ಇದು ಕೂಡ ಪೈಥಾಗರಸ್ ಟ್ರಿಪ್ಲೆಟ್. ಆದರೆ 3 8 6 ಆಗೋದಿಲ್ಲ. ಹಾಗಾದರೆ ಒರಿಜಿನಲ್ ಏನಾಗುತ್ತೆ? 3 ಸೆಂಟಿಮೀಟರ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇದ್ದರೆ ಇದು ಪೈಥಾಗರನ್ ಟ್ರಿಪ್ಲೆಟ್ಸ್ ಆಗ್ತಾ ಇತ್ತು. 3 8 6 ಇದೆ, ಹಾಗಾಗಿ ಇದು ಪೈಥಾಗರನ್ ಟ್ರಿಪ್ಲೆಟ್ಸ್ ಆಗೋದಿಲ್ಲ. therefore for this question option C is the
ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಸಂಖ್ಯೆ 31. ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗೆ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯು ಅಂತೇಳಿ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ ವಿತ್ ರೆಸ್ಪೆಕ್ಟಿವ್ ಟು ದ ಟ್ಯಾಂಜೆಂಟ್ಸ್. ದ ರಾಂಗ್ ಸ್ಟೇಟ್ಮೆಂಟ್ ಈಸ್ ಆಪ್ಷನ್ ಎ. ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು ಅಂತಂದರೆ they are exactly 2 tangents that can be drawn to a circle from a point laying outside the circle. ಅಂದರೆ ನಮ್ಮ ವೃತ್ತದ ಹೊರಗಡೆಯಿಂದ ಎರಡೇ ನಮಗೆ ಟ್ಯಾಂಜೆಂಟ್ಸ್ ಎಳೆಯೋಕ್ಕಾಗೋದು. ಇದು ಸರಿ ಇದೆ ಸ್ಟೇಟ್ಮೆಂಟ್. ಸೆಕೆಂಡ್ ಆಪ್ಷನ್ ನೋಡಿದ್ರೆ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ದೇರ್ ಈಸ್ ಓನ್ಲಿ ಒನ್ ಟ್ಯಾಂಜೆಂಟ್ passed through a point laying on a circle. ಇದು ಕೂಡ ಒಂದು ಸರ್ಕಲ್ ಒಂದು ಪಾಯಿಂಟ್ ಇದೆ ಅಂತಂದರೆ ಆ ಪಾಯಿಂಟಲ್ಲಿ ಒಂದೇ ಮಾತ್ರ ನಮಗೆ ಟ್ಯಾಂಜೆಂಟ್ ಎಳೆಯೋಕ್ಕಾಗುತ್ತೆ. ಯಾಕಂತಂದರೆ ಒಂದೇ ಪಾಯಿಂಟಲ್ಲಿ ನಮಗೆ ಟ್ಯಾಂಜೆಂಟ್ ಹೆಚ್ಚಾಗಿರುತ್ತೆ. ಇದು ಕೂಡ ಪ್ರಶ್ನೆ ಕೇಳ್ತಾರೆ, ಎಷ್ಟು ಪಾಯಿಂಟ್ಗಳಲ್ಲಿ ಒಂದು ಟ್ಯಾಂಜೆಂಟ್ ಹೆಚ್ಚಾಗುತ್ತೆ ಅಂತೇಳಿ. ಒಂದು ಮಾತ್ರ ಇದು ಈ ಸ್ಟೇಟ್ಮೆಂಟು ಕೂಡ ಸರಿ ಇದೆ. ಆಪ್ಷನ್ ಸಿ. ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. Only 2 tangents can be drawn from a point laying inside a circle. ನೋಡಿ ಆಪ್ಷನ್ಸ್ ಇದರಲ್ಲಿ 2 ಟ್ಯಾಂಜೆಂಟ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಸಾಕಷ್ಟು ಟ್ಯಾಂಜೆಂಟ್ಸ್ ನಾವು ಎಳಿಬಹುದು. ಹಾಗಾಗಿ ಆಪ್ಷನ್ ಸಿ ತಪ್ಪಾಗಿದೆ. ನಮಗೆ ತಪ್ಪಾಗಿರೋದು ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಡಿ ಒಂದ್ಸಲ ಚೆಕ್ ಮಾಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಲೆನ್ಸ್ ಆಫ್ ಎ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ನೋಡಿ ಥೇರಮ್ ಸ್ಟೇಟ್ಮೆಂಟ್ ಇದು 2 ಈಕ್ವಲ್ ಇರುತ್ತೆ. ಈ ಥೇರಮ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ನಾವು ಇವಾಗ MCQs ಇರೋದ್ರಿಂದ ಸ್ವಲ್ಪ ಥೇರಮ್ಸ್ ಕೊಡಲ್ಲ ಅಂತ ಹೇಳಿ MCQs ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಥೇರಮ್ ಸ್ಟೇಟ್ಮೆಂಟ್ ಎಲ್ಲರಿಗೂ ಬರುತ್ತೆ. ಇಲ್ಲಿ ಆಪ್ಷನ್ ತಪ್ಪಾಗಿರೋದು ಯಾವುದು? ಆಪ್ಷನ್ ಸಿ. ಓನ್ಲಿ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎ ಪಾಯಿಂಟ್ ಲೇಯಿಂಗ್ ಇನ್ಸೈಡ್ ಎ ಸರ್ಕಲ್. ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ 32. ಓ ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PB ಎಂಬ 2 ಸ್ಪರ್ಶಕಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಎಳೆಯಲಾಗಿದೆ. ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ. PA ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಮತ್ತು ಕೋನ APB ಈಸ್ ಈಕ್ವಲ್ ಟು 60 ಡಿಗ್ರಿ ಆದಾಗ AB ಜಾದ ಉದ್ದವು ಅಂತ ಕೊಟ್ಟಿದ್ದಾರೆ. AB ಫೈಂಡ್ ಔಟ್ ಮಾಡಬೇಕು. ಇನ್ ದ ಗಿವನ್ ಫಿಗರ್ PA and PB are the tangents to a circle with center O. If PA is equal to 5 centimeter and APB angle APB is equal to 60 degree, then the length of the chord AB is ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವೆರಿ ಸಿಂಪಲ್ ಆಗಿ ಈಸಿಯಾಗಿ ತೋರಿಸ್ತೀನಿ. ಜಸ್ಟ್ ಕ್ವಶನ್ ಅನಾಲಿಸಿಸ್ ಮಾಡಿ ಆನ್ಸರ್ ಬರುತ್ತೆ ನಿಮಗೆ. ಇಲ್ಲಿ PA is equal to PB ಅಂತಂದರೆ PA 5 ಸೆಂಟಿಮೀಟರ್ ಇದೆ, PBನೂ ಕೂಡ 5 ಸೆಂಟಿಮೀಟರ್ ಇರುತ್ತಾ? ಎಸ್. ಇವಾಗ ಇಲ್ಲಿ 60 ಡಿಗ್ರಿ ಇದೆ. ಇದು ಮತ್ತು ಇದು ಎರಡೂ ಕೂಡ ಈಕ್ವಲ್ ಇದೆ. ಅಂದರೆ PA ಈ ಸೈಡ್ PB ಈ ಸೈಡ್ ಎರಡು ಈಕ್ವಲ್ ಇದೆ ಅಂತಂದರೆ ಇದರ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡೂ ಕೂಡ ಈಕ್ವಲ್ ಇರುತ್ತೆ ಅಂತೇಳಿ ಗೊತ್ತಾಯಿತು ನನಗೆ. ಕ್ಲಿಯರ್? ಈ ಆ್ಯಂಗಲ್ ಎಷ್ಟಿರುತ್ತೆ, ಇದು ಆ್ಯಂಗಲ್ ಅಷ್ಟೇ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ 60 ಡಿಗ್ರಿ ಇದೆ. ಇಲ್ಲೆರಡು ಈಕ್ವಲ್ ಇರಬೇಕು ಅಂತಂದರೆ 120 ಡಿಗ್ರಿ ಉಳಿದಿದೆ. ಯಾಕಂದರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ 180 ಡಿಗ್ರಿ. ಇಲ್ಲಿ 180 ಡಿಗ್ರಿ ಆಗಬೇಕು ಅಂತಂದರೆ ಎರಡು ಸೇರಿಸಿದಾಗ ನಮಗೆ 120 ಡಿಗ್ರಿ ಆಗಬೇಕು. ಅರ್ಧ ಅಂದರೆ 60 ಡಿಗ್ರಿ ಆಗಬೇಕು. ಇದು 60 ಡಿಗ್ರಿ ಆಗಬೇಕು, ಇದು 60 ಡಿಗ್ರಿ ಆಗಬೇಕು. ಇವಾಗ ಕರೆಕ್ಟ್ ಆಯಿತು. 3 ಈಕ್ವಲ್ ಆ್ಯಂಗಲ್ಸ್ ಇದೆ ಅಂತಂದರೆ, 2 ಸೈಡ್ ಇದೆ ಅಂತ ಅಂದರೆ ನಮಗೆ ಗೊತ್ತಿದೆ ಅದು 3 ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ. ಇಟ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ. ಇಲ್ಲಿ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಇದೆ. ಇಲ್ಲಿ 5 ಸೆಂಟಿಮೀಟರ್ ಇರುತ್ತೆ. ಆಪ್ಷನ್ ನೋಡಿ, ಆಪ್ಷನ್ ಸಿ ಯಲ್ಲಿದೆ. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ 5 ಸೆಂಟಿಮೀಟರ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ 33. ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ ಅಂತೇಳಿ ಕೊಟ್ಟಿದ್ದಾರೆ. The angle between the 2 radius of a circle is 130 degree. Then the angle between the tangents drawn at the ends of the radii is. ಇಲ್ಲಿ ಒಂದು ಸರ್ಕಲ್ ಇದೆ. ಸರ್ಕಲ್
ಇಲ್ಲೊಂದು ರೇಡಿಯಸ್ ಇದೆ. ಇದರ ಮಧ್ಯದಲ್ಲಿ 130 ಡಿಗ್ರಿ ಕೋನ ಕ್ರಿಯೇಟ್ ಆಗಿದೆ. ಎಕ್ಸ್ಟರ್ನಲ್ ಒಂದು ಪಾಯಿಂಟ್ ಇದೆ, ಇಲ್ಲಿಂದ ಒಂದು ಟ್ಯಾಂಜೆಂಟ್ ಎಳಿತಾ ಇದ್ದೀನಿ, ಇಲ್ಲಿಂದ ಒಂದು ಟ್ಯಾಂಜೆಂಟ್ ಎಳಿತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇದು ಎ ಬಿ, ಇದು ಪಿ, ಇದು ಓ ಅಂತ ಅಂದ್ಕೊಂಡ್ರೆ ನಿಮಗೆ ಎ ಪಿ ಬಿ ಈ ಆ್ಯಂಗಲ್ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ ನಮಗೆ ಗೊತ್ತಿದೆ ಈ ಎರಡು ಕೋನಗಳು ಕೂಡಿದರೆ ನನಗೆ 180 ಬರುತ್ತೆ ಅಂತ ಹೇಳಿ. ಯಾಕೆಂದರೆ ಕ್ವಾಡ್ರಿಲ್ಯಾಟ್ರಲ್ಸ್ ನಾವು ಥಿಯರಮ್ ಕಲ್ತಿದ್ದೀವಿ, ಅಪೋಸಿಟ್ ಸಮ್ ಆಫ್ ಅಪೋಸಿಟ್ ಸೈಡ್ ಇಸ್ 180 ಡಿಗ್ರಿ. ಹಾಗಾಗಿ ಇದೆರಡು ಸೇರಿದ್ರೆ 180 ಡಿಗ್ರಿ ಆಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಅಂತ ಅಂದ್ಕೊಂಡ್ರೆ ನಾನು ಎಕ್ಸ್ ಪ್ಲಸ್ 130 ಡಿಗ್ರಿ ಕೂಡಿದ್ರೆ 180 ಡಿಗ್ರಿ ಬರ್ತಾ ಇದೆ. ನನಗೆ ಎಕ್ಸ್ ಬೇಕಲ್ವಾ, ಇದು ಆ ಕಡೆ ಹೋಗುತ್ತೆ ಮೈನಸ್ ಆಗುತ್ತೆ. 180 ಮೈನಸ್ 130, 180 ಡಿಗ್ರಿಯಲ್ಲಿ 130 ಮೈನಸ್ ಮಾಡಿ 50 ಡಿಗ್ರಿ ಬಂತು. 50 ಡಿಗ್ರಿ ಆಪ್ಷನ್ ಡಿ ಯಲ್ಲಿದೆ. ದೇರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 50 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಇದುವರೆಗೂ ನಾನು ಸರ್ಕಲ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ. ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಇದೇನಾದರೂ PDF ಬೇಕು ಅಂತಂದ್ರೆ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀವಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು. ಇಲ್ಲಿ ನೋಡಿ, ಅಥವಾ 9611151104 ಒಂದು ಮೆಸೇಜ್ ಮಾಡಿ ಗ್ರೂಪಿಗೆ ಜಾಯಿನ್ ಮಾಡ್ಕೊತೀನಿ. ಜೊತೆಗೆ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಕ್ವಶನ್ಸ್ ತಗೊಂಡ್ಬರ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.